ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಆಗಲೇ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ 1:30 ಆಗಿದೆ ಕರೆಕ್ಟಾಗಿ. ಈಗ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ಕೆಲಸ ಇಲ್ಲ. ಯಾಕಂದರೆ ಸ್ವಲ್ಪ ಬೇಜಾರಾಗಿತ್ತು ಮನಸ್ಸಿಗೆ. ಏನು ಕೆಲಸ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದೆ. ಮಾಮೂಲಿ ಬೆಳಗ್ಗೆ ಎದ್ಬಿಟ್ಟು ಏನು ಕೆಲಸ ಇರುತ್ತೆ ಅದು ಮಾಡಿಬಿಟ್ಟು ಸ್ವಲ್ಪ ಟಿಫನ್ ಮಾಡಿಕೊಂಡು ತಿಂದು ಸುಮ್ಮನೆ ಆಗಿದ್ದೆ. ಇವತ್ತು ಶುಕ್ರವಾರ ಬೇರೆ, ವಾರ ಸಾಯಂಕಾಲ ವಾರ ಮಾಡೋಣ ಬಿಡಂತ ಸುಮ್ಮನೆ ಇದ್ದೆ. ಮತ್ತು ನನಗೆ ಗೊತ್ತಿಲ್ಲ, ಇವತ್ತು ಹುಣ್ಣಿಮೆ ಅಂತ ಹೇಳ್ತಾ ಇದ್ದಾರೆ. ನಿಂಬೆಹಣ್ಣಿಗೆ ಬಂದಿದ್ರು ಅಂಗಡಿಗೆ. ಜಾಸ್ತಿ ನಿಂಬೆಹಣ್ಣು ತಗೊಂಡ್ರು. ಅವ್ರು ಯಾಕೆ ಇಷ್ಟೊಂದು ತಗೊತೀರಾ ಅಂತ ಕೇಳಿದ್ರೆ, ಅವ್ರು ಇವತ್ತು ಹುಣ್ಣಿಮೆ ಅಲ್ವಾ ಅದಕ್ಕೆ ಅಂತ ಹೇಳಿದರು. ನನಗೆ ಇವಾಗ ಗೊತ್ತಾಯಿತು ಹುಣ್ಣಿಮೆನ ಇವತ್ತು ಅಂತಂದು. ನಮಗೆ ಏನಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆನ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೇ ಆಗಲಿ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಕಂಪಲ್ಸರಿ ಅದು ಮಾಡಲೇಬೇಕು. ಮಕ್ಕಳಿದ್ರೂ ಮಾಡಬೇಕು, ಮಕ್ಕಳಿಲ್ಲಾಂದ್ರೂ ಮಾಡಬೇಕು. ಬಟ್ ಮಕ್ಕಳಿರೋ ಮನೇಲಿ ಕಂಪಲ್ಸರಿ ಸ್ವಲ್ಪ ಅದು ಏನೇನು ಪ್ರೊಸೆಸ್ ಇರುತ್ತೆ ಅದೆಲ್ಲ ಮಾಡಲೇಬೇಕಾಗುತ್ತೆ. ಸಂಜೆ ಆದಮೇಲೆ ನಿಂಬೆಹಣ್ಣೆಲ್ಲ ಕುಯ್ದು ಬಾಗಿಲಿಗಿಡಬೇಕು ಅಂತ ಒಂದು ಇದು ಇರುತ್ತಲ್ಲ, ಅದು ಮಾಡಲೇಬೇಕು. ಅದು ನನಗೆ ಅಂತೂ ತುಂಬ ಇಂಪಾರ್ಟೆಂಟ್ ಅದು, ನನ್ನ ಮಗ ಇರೋದ್ರಿಂದ. ಯಾಕೆಂದರೆ ಹಳ್ಳಿ ಕಡೆ ಗೊತ್ತಲ್ವ, ಕೆಲವ್ರಿಗೆ ಗೊತ್ತಿರುತ್ತೋ ಕೆಲವ್ರಿಗೆ ಗೊತ್ತಿರಲ್ಲ. ಬಟ್ ಒಂದೊಂದು ಕಡೆ ಒಂದೊಂದು ಥರ. ಇವಾಗ ನಮ್ಮ ಪ್ರಕಾರ ಏನಂದರೆ ಅಮಾವಾಸ್ಯೆ ಹುಣ್ಣಿಮೆ ಅವೆಲ್ಲ ಸ್ವಲ್ಪ ಇಂಪಾರ್ಟೆಂಟು. ಅದು ಶುಕ್ರವಾರ ಹುಣ್ಣಿಮೆ ಬಂದಿರೋದ್ರಿಂದ ತುಂಬ ಇನ್ನೂ ಒಳ್ಳೆಯದೇ. ಅದಕ್ಕೆ ಬೇಗ ವಾರ ಮಾಡೋಣ ಅಂತ ಎದ್ದು ಬಂದೆ. ಮನಸ್ಸಿಗೆ ಸ್ವಲ್ಪ ಒಂದೆರಡು ದಿನದಿಂದ ನೆಮ್ಮದಿ ಇಲ್ಲ. ಒಂಥರ ಏನೋ ಕಿರಿಕಿರಿ ಆಗೋದು, ಏನೋ ಒಂಥರ ಅನಿಸ್ಬಿಟ್ಟಿದೆ, ಬೇಜಾರಾಗ್ತಾ ಇದೆ. ಏನಂತಂದರೆ ನಮ್ಮ ಜೊತೆಗಿರೋರು ನಮ್ಮನ್ನು ಇಷ್ಟು ದಿನ ಜೊತೆಗಿದ್ದು ಅರ್ಥ ಮಾಡ್ಕೊಳ್ಳೋರೆ ಒಂದೊಂದು ಟೈಮಲ್ಲಿ ನಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಡ್ತಾರೆ. ಹಾಗಾಗಿ ನಮ್ಮನ್ನು ಈ ಥರ ಅಂದ್ಕೊಂಡ್ರಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಥಾಟ್ ಬಂದುಬಿಡುತ್ತೆ. ಅದು ಮನಸ್ಸಿಗಿಂತ ಜಾಸ್ತಿ ಮೈಂಡ್ಗೆ ಹೋಗ್ಬಿಡುತ್ತೆ. ಅದು ಆ ಯೋಚನೆ ಅನ್ನೋದು ಮೈಂಡ್ಗೆ ಹೋಗೋದ್ರಿಂದ ಅದರಿಂದ ಹೊರಗೆ ಬರೋದು ಸ್ವಲ್ಪ ತುಂಬ ಕಷ್ಟ ಆಗ್ಬಿಡುತ್ತೆ. ಹಂಗೆ ನನಗೊಂದೆರಡು ದಿನದ ಆಗಿತ್ತು. ನನ್ನ ಜೊತೆಗಿದ್ಬಿಟ್ಟು ನಾವು ಚೆನ್ನಾಗಿದ್ದು ಸಡನ್ನಾಗಿ ಅವ್ರು ನಮ್ಮ ಮೇಲೆ ಆ ಥರ ಬೇಜಾರು ಮಾಡಿಕೊಂಡ್ರೆ ಎಂಥವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು. ನನಗೆ ಫ್ಲಾಗ್ ಮಾಡೋಕ್ಕೂ ನನಗೆ ನೆನ್ನೆ ಎಲ್ಲ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಮನೆಯಲ್ಲಿ ಸಮೇತ ಕೆಲಸ ಏನು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ. ಎಲ್ಲೆಂದ್ರೆಲ್ಲ ಇತ್ತು, ನೋಡೋಣ ಅಂತ ಸುಮ್ಮನೆ ಇದ್ದೆ. ಈ ಪ್ರತಿಯೊಬ್ಬರಿಗಾಗಲಿ ಕೆಲವ್ರು ಹೇಳ್ತಿರ್ತಾರೆ, ಅಷ್ಟೊಂದು ಇದ್ರೂ ಅದೆಲ್ಲ ಮರ್ತು ಬಿಡಬೇಕು, ನಮ್ಮ ಕೆಲಸ ನಾವು ನೋಡ್ಕೋಬೇಕು, ಅದೆಲ್ಲ ಮೈಂಡಲ್ಲಿ ತೆಗ್ದಾಕಬೇಕು ಅಂತ ಕೆಲವ್ರು ಹೇಳ್ತಿರ್ತಾರೆ. ಬಟ್ಟು ಅವ್ರು ಹೇಳಿದ್ರು ಕೂಡ ಮಾತಲ್ಲಿ ಹೇಳ್ಬೋದು, ಅದನ್ನು ಅಳವಡಿಸ್ಕೊಳ್ಳೋ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಬೇರೆಯವ್ರದ್ದಾದರೆ ಬಿಡು, ಹೊರಗಡೆಯವ್ರದ್ದು ಅದು ನಮ್ಗೆ ಯಾಕೆ ಅನ್ನೋ ಥರ ಆಗುತ್ತೆ. ಬಟ್ಟು ನಮ್ಮ ಜೊತೆಗಿದ್ದು ನಮ್ಮವರೇ ನಮಗೆ ಆ ಥರ ಇದು ಮಾಡಿದಾಗ ಅದು ಯಾರಿಂದನೂ ಸಾಧ್ಯ ಇಲ್ಲ, ಬೇಜಾರಾಗೇ ಆಗುತ್ತೆ. ಅದೊಂದು ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ. ಈಗ ಅಂಗಡಿಗೆ ಬಂದು ಹುಣ್ಣಿಮೆ ಅಂದಮೇಲೆ ನನಗೆ ಗೊತ್ತಾಯಿತು, ಈ ಥರ ಇದ್ದರೆ ಸರಿ ಇರಲ್ಲ, ನಮ್ದು ಏನು ಕೆಲಸ ಇರುತ್ತೆ ಅದು ಮಾಡಬೇಕು, ಮುಗಿಸ್ಬೇಕಂತೇಳ್ಬಿಟ್ಟು ಎದ್ದು ಬಂದು ಫ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನೇ ಹೇಳಿ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಇರಲೇಬೇಕು. ತೀರಾ ಅಪ್ಪ ಅಮ್ಮ ಇಲ್ಲಾಂದ್ರೆ ಇಬ್ಬರಲ್ಲಿ ಒಬ್ಬರಾದ್ರೂ ಇದ್ರೂ ನಮಗೆ ಎಷ್ಟೋ ಒಂಥರ ಇದಿರುತ್ತೆ, ನಮ್ಗೆ ಸ್ವಲ್ಪ ಧೈರ್ಯ ಇರುತ್ತೆ, ನಮ್ಮ ಅಪ್ಪ ಇದ್ದಾರೆ ಬಿಡು, ನಮ್ಮ ಅಮ್ಮ ಇದ್ದಾರೆ ಬಿಡು ಅಂತ. ಬಟ್ಟು ಅಷ್ಟೇ. ಏನೇ ಇರಲಿ ನಮ್ಮ ಮನಸ್ಸಿಗೆ ನಾವು ಧೈರ್ಯ ತಗೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಇರಲಿ, ಆ ದೇವ್ರು ನೋಡ್ಕೊತಾರೆ ಅಷ್ಟೇ. ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಜೀವನ ನಡ್ಸ್ಕೊತ ಹೋಗೋಣ. ಇವಾಗ ಫ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈಗ ನನ್ನ ಮಗ ಮಲ್ಕೊಂಡಿದ್ದಾನೆ, ಕರೆಂಟ್ ಬೇರೆ ಇಲ್ಲ ನಮ್ಮ ಮನೆಯಲ್ಲಿ. ಅದು ಲೂಸ್ ಕಲೆಕ್ಷನ್ ಆಗಿದೆ ಅನಿಸುತ್ತೆ. ಗಾಳಿ ಬಂದಾಗೆಲ್ಲ ಹೋಗೋದು ಬರೋದು ಆ ಥರ ಮಾಡೋದು. ಅದಕ್ಕೆ ಸ್ವಿಚ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ಫ್ಯಾನ್ ಹಾಕಿದರೆ ಭಾಳ ಹೊತ್ತು ಮಲಗ್ತಾನೆ, ಫ್ಯಾನ್ ಇಲ್ಲಾಂದರೆ ಅವ್ನು ಜಾಸ್ತಿ ಮಲಗೋದು ಇಲ್ಲ. ಮತ್ತು ಈಗ ಹಣ್ಣಿನ ಸೀಸನ್ ಅಲ್ವಾ, ಅದಕ್ಕೆ ಮನೆಯಿಂದ ಬೇವಿನ ಮರ ಬೇರೆ ಇದೆ. ತುಂಬ ನೊಣ ಅಂದರೆ ನೊಣ, ಸಿಕ್ಕಾಪಟ್ಟೆ ನೊಣ ಬರ್ತವೆ. ಮತ್ತೇನ ಇವನು ಸ್ವಲ್ಪ ಸ್ವೀಟು ಅದು ಇದು ತಿಂದು ಹಾಕ್ಬಿಟ್ರೆ ಇನ್ನೂ ನೊಣ ಬರ್ತವೆ. ಅದಕ್ಕೆ ಮಲಗಿಸಿ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ವೇಲ್ ಸುತ್ತಿದ್ದೀನಿ. ಸ್ವಲ್ಪ ಗಾಳಿ ಆಡುತ್ತೆ, ಪರವಾಗಿಲ್ಲ. ಮತ್ತು ನೊಣ ಎಲ್ಲ ಮುಖಕ್ಕೆ ಮುಸ್ರೋದು ಮತ್ತು ಕಾಲಿಗೆಲ್ಲ ಕೂತ್ಕೊಳ್ಳುತ್ತಲ್ಲ ಹೋಗಿ, ಅವಾಗ ಅವ್ನಿಗೊಂಥರ ಇರಿಟೇಷನ್ ಆಗಿಬಿಡುತ್ತೆ, ಒದ್ದಾಡ್ತಿರ್ತಾನೆ. ಮತ್ತು ತೂಕೊಂಡು ನಾನು ಅಲ್ಲೇ ನಿಂತ್ಕೋಬೇಕಾಗುತ್ತೆ, ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ವೇಲ್ ಸುತ್ತಿ ಮಲಗಿಸಿದ್ದೀನಿ. ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಎದ್ದಾಳ್ತೇನೆ ಏನೋ ಗೊತ್ತಿಲ್ಲ. ಬೇಗ ಬೇಗ ಮಾಡ್ಕೊತೀನಿ. ವಾರ ಒಂದು ಮಾಡಿದ್ರೆ ನೆಕ್ಸ್ಟ್ ಕೆಲಸ ಸಾಯಂಕಾಲದವರೆಗೂ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಪ್ಲೀಸ್ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಕೇಳಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಸ್ವಲ್ಪ ಪಾತ್ರೆ ಎಲ್ಲ ಹಂಗೆ ಇದ್ದು ತೊಳೆದಿರಲಿಲ್ಲ. ಬೆಳಗ್ಗೆ ಒಂದು ಟೈಮ್ ತೊಳೆದಿದ್ದು ಅಷ್ಟೇ. ಮತ್ತು ಸಾಯಂಕಾಲ ಇಲ್ಲ ಮಧ್ಯಾಹ್ನ ತೊಳ್ಕೊಳ್ಳೋಣ ಬಿಡು ಅಂತೇಳಿ ಸುಮ್ಮನೆ ಇಟ್ಟಿದ್ದೆ. ಮತ್ತು ಅವೆಲ್ಲ ಹೊರಗಡೆ ಇಟ್ಟು ಬಂದುಬಿಟ್ಟೆ. ಹೊರಗಡೆ
ಬಂದುಬಿಟ್ಟು ಮತ್ತು ಸ್ವಲ್ಪ ಎಲ್ಲ ಕಸ ಎಲ್ಲ ಗೂಡ್ಸೋಣ ಅಂತ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಅದು ಚಿಕ್ಕ ಮನೆ ಅಲ್ವಾ, ಚಿಕ್ಕ ರೂಮ್ ಅಲ್ವಾ, ಬೇಗ ತೊಳಿಬೋದು ಹೇಳಿ ಸಾಯಂಕಾಲ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ. ಬಟ್ ಹುಣ್ಣಿಮೆ ಅಂತ ಗೊತ್ತಾದ ಮೇಲೆ ನನಗೆ ಅವಾಗ ಅನ್ನಿಸ್ತು ಬೆಳಗ್ಗೆನೇ ಮಾಡಬೇಕಾಗಿತ್ತಲ್ಲ, ಚೆನ್ನಾಗಿರ್ತಿತ್ತು ಪೂಜೆ ಎಲ್ಲ ಅಂತ ಅವಾಗ ಅನ್ನಿಸ್ತು. ಏನು ಮಾಡೋದು ಗೊತ್ತಾಗಲಿಲ್ಲ ನನಗೆ. ಇದೇ ಥರನೇ ಮನೇಲಿದ್ದುಬಿಟ್ರೆ ಇವತ್ತು ಯಾವ ವಾರ ಯಾವ ಡೇಟ್ ಅನ್ನೋದೇ ನನಗೆ ಗೊತ್ತಾಗಲ್ಲ ಒಂದೊಂದು ಸತಿ, ಆ ಥರ ಆಗಿಬಿಡುತ್ತೆ. ಇನ್ನೊಂದು ಏನಾದರೂ ಈ ಥರ ಬೇಜಾರಾದಾಗ ತಲೆಗೆ ಏನಾದ್ರು ತುಂಬಿಕೊಂಡಾಗ ನನಗೆ ಯಾವ ಕೆಲಸದ ಮೇಲೂ ನನಗೆ ಇಂಟ್ರೆಸ್ಟ್ ಬರಲ್ಲ, ಆ ಥರ ಆಗಿಬಿಡುತ್ತೆ. ಕೆಲವರು ಅಷ್ಟೇ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಹೆಣ್ಮಕ್ಳಿಗೆ, ಏನೇ ಚಿಕ್ಕ ವಿಷಯಕ್ಕೂ ತುಂಬ ಬೇಜಾರು ಮಾಡ್ಕೊಳ್ಳೋದು, ಅದ್ರ ಬಗ್ಗೆನೂ ಯೋಚನೆ ಮಾಡೋದು, ಆ ಥರ ಎಲ್ಲ ಇದು ಮಾಡ್ತಾ ಇರ್ತಾರೆ. ಅದ್ರಲ್ಲಿ ನಾನು ಒಬ್ಳಂತ ಹೇಳಿದ್ರು ತಪ್ಪೇನಿಲ್ಲ. ನಾನು ಅಷ್ಟೇ, ನನಗೇನಾದ್ರು ಯಾರಾದರೂ ಒಂದು ಚೂರು ಏನಾದ್ರು ಅಂದ್ಬಿಟ್ರೆ ನನಗೆ ಅದು ಮನ್ಸಲ್ಲಿ ಕೊರೀತಿರುತ್ತೆ. ಸುಮ್ಮನೆ ನನಗೆ ಯಾಕೆ ಹಂಗಂದ್ರು, ಯಾಕೆ ಈ ಥರ, ಮತ್ತೆ ಅವ್ರು ನಾನು ಮಾತಾಡಿಸಿ ನಾವು ಚೆನ್ನಾಗಾಗೋವರೆಗೂ ನನಗೆ ಸಮಾಧಾನನೇ ಇರಲ್ಲ, ಅಷ್ಟೊಂದು ಇದಾಗ್ಬಿಡುತ್ತೆ. ಇವಾಗ ನಾವು ಕಷ್ಟ ಸುಖ ಹೇಳ್ಕೊಳಕ್ಕೂ ಅವರೇ ಇರ್ತಾರೆ, ಮತ್ತು ನಮ್ಗೇನಾದರೂ ಕಷ್ಟ ಬಂದಾಗ ಅವ್ರು ನಮ್ಗೆ ಹೆಲ್ಪ್ ಮಾಡಿರ್ತಾರೆ. ಆ ಥರ ಚೆನ್ನಾಗಿ ನೋಡ್ಕೊಂಡು ಸಡನ್ನಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೇ ಅವರು ಆ ಥರ ಬೇಜಾರು ಮಾಡ್ಕೊಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ನೋಡು. ಮತ್ತು ಇವಾಗ ಏನಾದರೂ ಒಂದು ವಿಷಯ, ಇವಾಗ ನಾವು ಏನಾದರೂ ಸೀರಿಯಸ್ ಆಗಿಬಿಟ್ರೆ ಮತ್ತು ನಾನು ಹಂಗೆ ಮಾಡಿದೆ, ಮತ್ತು ನಾನು ಹಿಂಗೆ ಮಾಡಿದೆ, ಹಂಗೆ ನೋಡ್ಕೊಂಡು ಹಿಂಗೆ ನೋಡ್ಕೊಂಡೆ ಅಂತ ಕೆಲವ್ರ ಹತ್ರ ಹೇಳ್ಕೊಂಬಿಡ್ತಾರೆ. ಹಳ್ಳೀಲಿ ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ, ಏನಾದರೂ ಹೆಲ್ಪ್ ಮಾಡಿದ್ರೆ ಮತ್ತು ಸಹಾಯ ಮಾಡಿದ್ರೆ ಮತ್ತು ಏನಾದರೂ ಕಷ್ಟ ಸುಖಕ್ಕಾದರೆ ಅದು ಆಗಿರ್ತಾರೆ. ಬಟ್ ಅದು ಇಮಿಡಿಯೇಟ್ಲಾಗಿ ಏನಾದ್ರು ಸ್ವಲ್ಪ ಮನಸ್ತಾಪ ಬಂದರೆ ಸಾಕು, ಜಾಸ್ತಿ ಆ ಮನೇಲಿ ಈ ಮನೇಲಿ ಪಕ್ಕದ ಮನೆಯವ್ರ ಹತ್ರ ಆ ಥರ ಎಲ್ಲ ಹೇಳ್ಕೊಳ್ಳೋದು ಜಾಸ್ತಿ ಇರುತ್ತೆ. ಆ ಥರ ಆಗಬಾರ್ದು, ಆ ಥರ ಬಿಟ್ಕೊಡ್ಬಾರ್ದು ನಾವು ಒಬ್ರಿಗೆ. ನಮ್ಮ ಫ್ಯಾಮಿಲಿ ವಿಷಯ ನಮ್ಗೆ ಗುಟ್ಟು ಅಂತೇಳ್ಬಿಟ್ಟು ನಾನು ತುಂಬ ಟ್ರೈ ಮಾಡ್ತಿರ್ತೀನಿ. ಅದಕ್ಕೆ ಆ ಥರ ಬೇಜಾರಾಗ್ಬಿಡ್ತು ಒಂದೊಂದು ಸರಿ, ಅಷ್ಟೊಂದು ಮನ್ಸಿಗೆ ಹಚ್ಕೊಬಿಟ್ಟಿದೆ. ಇದಕ್ಕೆಲ್ಲ ನನಗೆ ಇದು ಈ ಥರ ಟೆನ್ಷನ್ ಇದ್ದಾಗ ನನಗೆ ರಿಲೀಫ್ ಕೊಡೋದು ಮಾತುಗಳಂದರೆ ನಮ್ಮ ಯಜಮಾನ್ರು, ಅಂದರೆ ನನ್ನ ಗಂಡ. ಏನೇ ಒಂದು ವಿಷಯ ಆಗಲಿ ನಾನು ಅವ್ರ ಹತ್ರ ಶೇರ್ ಮಾಡ್ಕೊತೀನಿ. ಯಾರಾದರೂ ಒಂದು ಚಿಕ್ಕ ಮಾತಂದ್ರೂ ನಾನು ಅವ್ರ ಹತ್ರ ಶೇರ್ ಮಾಡ್ಕೊತೀನಿ. ಅವ್ರಿಗೆ ಫೋನ್ ಮಾಡಿದ್ದೆ ನಾನು, ಅವ್ರು ಸ್ವಲ್ಪ ಕೆಲಸದಲ್ಲಿದ್ದರು, ಬ್ಯುಸಿ ಇದ್ದರು, ಅದಕ್ಕೆ ಮಾತಾಡೋಕ್ಕಾಗಲಿಲ್ಲ. ಮತ್ತೆ ಸಾಯಂಕಾಲ ಹಂಗೆ ಫೋನ್ ಮಾಡಿದ್ರು, ಏನಾಯ್ತು ಅಂತ ಕೇಳಿದ್ರು. ಈ ಥರ ಎಲ್ಲ ಹೇಳಿದ್ನ, ಅವ್ರು ಅವಾಗ ನಂಗೆ ಸಮಾಧಾನ ಹೇಳಿದ್ರು. ಅವರು ಟೋಟಲಿ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾನು ನಡ್ಕೊಂಡೋದ್ರೆ ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದೊಂದು ಸತಿ ಅವ್ರ ಮಾತು ನಾನು ಕೇಳಲ್ಲ, ಸುಮ್ಮನೆ ಹ್ಞೂ ಅಂತಿರ್ತೀನಿ. ಆಮೇಲೆ ಅದೇ ಮಾಡ್ತಾ ಇರ್ತೀನಿ, ಅದೇ ಯೋಚನೆ ಮಾಡೋದು, ಮತ್ತು ಊಟ ಬಿಡೋದು, ಆ ಥರ ಎಲ್ಲ ಸುಮ್ಮನೆ ಒಂಥರ ಟೆನ್ಷನ್ ತೊಗೊಂಡ್ಬಿಡ್ತೀನಿ. ಅವ್ರು ಬೈತಾ ಇರ್ತಾರೆ, ಆ ಥರ ಎಲ್ಲ ಮಾಡಬೇಡ, ಹಿಂಗಿರು ಹಂಗಿರು ಅಂತ ಹೇಳ್ತಾರೆ. ಅದೇ ಮತ್ತು ಒಂದು ಸತಿ ನಾನೇ ಯೋಚನೆ ಮಾಡಿಬಿಟ್ಟು ಕರೆಕ್ಟಲ್ಲ ಅವ್ರು ನಮ್ಮ ಮನೆಯವ್ರು ಹೇಳ್ತಾ ಇರೋದು ಅಂತೇಳ್ಬಿಟ್ಟು ಅದೆಲ್ಲ ತಲೆಯಿಂದ ಬಿಟ್ಟಾಕ್ಬಿಡ್ತೀನಿ. ಆ ಥರ ಆಗಿತ್ತು ಅಷ್ಟೇ. ಸ್ವಲ್ಪ ಬೇಜಾರಿಂದ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು, ಅದು ಬಿಟ್ಟರೆ ಏನಿಲ್ಲ. ಯಾವಾಗಲೂ ನಾನು ನೀಟಾಗಿ ಇಟ್ಕೊತಿದ್ದೆ. ಮತ್ತು ಇವು ಪಟ್ಲಿ ಮರಿ ಇದ್ದಾವಲ್ಲ, ಇವು ಕೂಡ ಅಷ್ಟೇ ಪಾಪ ಯಾವಾಗಲೂ ಗಲೀಜು ಮಾಡ್ಕೊತಾನೆ ಇರ್ತವೆ. ಇವಾಗ ಒಟ್ಟು ಅದೆಲ್ಲ ತಿಂತಾ ಇರ್ತವಲ್ಲ, ಮತ್ತು ಅದೆಲ್ಲ ಚೆಲ್ಕೊಳ್ಳೋದು, ಮತ್ತು ಗಂಜಿ ಎಲ್ಲ ಒಯ್ಯೋದು, ಮತ್ತು ಪಿಚ್ಕೆ ಎಲ್ಲ ಹಾಕ್ತಾ ಇರ್ತವಲ್ಲ, ಪಾಪ ಅವಕ್ಕೆ ಮಲ್ಕೊಳಕ್ಕೆಲ್ಲ ಒಂಥರ ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಅವಾಗೆಲ್ಲ ಗೂಡಿಸ್ಬಿಡ್ತೀನಿ ನೀಟಾಗೆ, ಅವು ಪಾಪ ಚೆನ್ನಾಗಿ ಮಲ್ಕೊಳ್ಳಿ ಅಂತ. ಮತ್ತು ಮೂಗು ಜೀವಿಗಳೆಲ್ಲ ತುಂಬ ಇಷ್ಟ ನನಗೆ. ಇವು ಇದ್ದಾಗಿಂದ ಒಂಥರ ಏನೋ ಜಾಸ್ತಿ ಕೆಲಸ ಇರುತ್ತಲ್ಲ, ಆ ಕೆಲಸದಲ್ಲಿ ಈ ಕೆಲಸನೂ ಒಂದಂತ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಮಗೇನು ಅವಾಗ ಬೇರೆ ಕಡೆ ಗಮನ ಕೊಡಲ್ಲ ನಾನು, ಆ ಥರ ಆಗಿಬಿಡುತ್ತೆ. ಇವಾಗ ಒಳಗಿಂದೆಲ್ಲ ಗೂಡ್ಸ್ಕೊಬಂದೆ, ಇಲ್ಲೆಲ್ಲ ಗೂಡಿಸ್ಬಿಟ್ಟು ಮತ್ತು ನೆಕ್ಸ್ಟು ಸ್ಟವ್ ತೊಳಿತಾ ಇದ್ದೀನಿ. ಅಷ್ಟೇ, ನಾವು ಫಸ್ಟ್ಗೆ ವಾರ ಮಾಡಲಿ ಏನೇ ಮಾಡಲಿ ಬೆಳಗ್ಗೆನೂ ತೊಳೆದಿರ್ತೀವಲ್ಲ, ಅದು ಮಾಡಲೇಬೇಕು. ನಾನು ತೊಳಿತಿರ್ತೀನಿ ವಾರ ಮಾಡಬೇಕಾದ್ರೆ, ಪ್ರತಿ ವಾರನೂ ಮಾಡಬೇಕಾದ್ರೆ ಗ್ಯಾಸ್ ಸ್ಟವ್ ಎಲ್ಲ ಉಜ್ಜಿಬಿಟ್ಟು ನೀಟಾಗಿ ಮತ್ತು ಬಂಡೆ ಎಲ್ಲ ಉಜ್ಜಿಬಿಟ್ಟು ಎಲ್ಲ ತೊಳೆದ್ರೇ ನನಗೆ ಸಮಾಧಾನ ಆಗೋದು. ಫಸ್ಟ್ ಇದೆಲ್ಲ ಒರೆಸ್ಕೊಂಬಿಟ್ಟು ಆಮೇಲೆ ನೆಲೆಲ್ಲ ಒರೆಸ್ಬಿಡ್ತೀನಿ. ಒಂದು ಸ್ವಲ್ಪ ಇದು ವಿಮ್ ಲಿಕ್ವಿಡ್ ಹಾಕಿ ಉಜ್ತಾ ಇದ್ದೀನಿ, ಚೆನ್ನಾಗಿ ಹೋಗುತ್ತೆ, ಕ್ಲೀನಾಗುತ್ತೆ, ಯಾವುದೇ ಒಂದು ಕಲೆನೂ ಏನಿರಲ್ಲ. ನನಗೆ ಅದು ತುಂಬ ಇಷ್ಟ. ಪಾತ್ರೆ ತೊಳೆಯೋಕ್ಕೂ ನಾನು ಅದನ್ನೇ ಯೂಸ್ ಮಾಡೋದು ಯಾವಾಗಲೂ. ಇದಕ್ಕೂ ಮತ್ತು ಈ ಥರ ಜಿಡ್ಡಿರುತ್ತಲ್ಲ, ಬೇಗ ಕಲೆ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ನಾವೇನು ಜಾಸ್ತಿ ಅದನ್ನು ಇದು ಮಾಡಿಕೊಂಡು ಉಜ್ಜೋದೇನಿಲ್ಲ, ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ಉಜ್ಜಿಬಿಟ್ರೆ ಸಾಕು, ಬೇಗನೆ ಕ್ಲೀನ್ ಆಗಿಬಿಡುತ್ತೆ ಸ್ಟವ್ ಎಲ್ಲ. ನೋಡಿ, ಒಂದೊಂದು ಟೈಮ್ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಅಂದರೆ ಇದೇ ಥರನೇ ಆಗೋದು. ಅವತ್ತು ಏನಾದರೂ ಇಂಪಾರ್ಟೆಂಟ್ ದಿನ ಇದ್ರೂ ಮರ್ತೋಗ್ಬಿಡ್ತೀವಿ, ಆ ಥರ ಆಗಿಬಿಡುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತ ನಾನು ಮತ್ತೆ ಇದು ಮಾಡ್ಕೊತಾ ಇದ್ದೆ. ಒಂದೊಂದು ಸರಿ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಅನ್ನೋದು ಹಂಗೆ ಬಂದುಬಿಡುತ್ತೆ. ಎಂಥವ್ರನ್ನೂ ಅಂಥ ಸಿಚುವೇಶನ್ ಇದು ಮಾಡಿಬಿಡುತ್ತೆ ನಮ್ಮನ್ನು. ಎಷ್ಟೇ ಸ್ಟ್ರಾಂಗ್ ಇರ್ತೀವಿ ಅಂದ್ರೂ ಕೆಲವು ಟೈಮಲ್ಲೇ ವೀಕ್ ಮಾಡೇ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಥರನೂ ಆಗಿತ್ತು ಅಷ್ಟೇ ನನಗೆ. ನೋಡೋಣ ಎಷ್ಟು ದಿನ ಆಗುತ್ತೋ ಆಗಲಿ ಅಂತೇಳ್ಬಿಟ್ಟು ಸುಮ್ಮನೆ ಅದೇ. ಇವಾಗ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತಂದರೆ ಅವ್ರು ನಮ್ಮ ವೀಕ್ನೆಸ್ಸು ಈ ವೀಕ್ನೆಸ್ಸು ಕಂಡ್ಕೊಬಿಡ್ತಾರೆ. ಅವ್ರಿಗೆ ನಾವು ಬಿಟ್ಟರೆ ಯಾರೂ ಇಲ್ಲ,
ನಾವೇನು ಹೇಳ್ತೀವಿ ಅದು ಕೇಳ್ತಾ ಇರ್ತಾರೆ. ನಾವು ಎಷ್ಟೇ ಜಗಳ ಆಡಿದ್ರೂ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ ಅಂತಂದು ಅವರು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಪದೇ ಪದೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಏನಾದರೂ ಒಂದು ಇದಕ್ಕೂ ಅವರು ನಮ್ಮನ್ನು ಇದು ಮಾಡ್ತಾನೆ ಇರ್ತಾರೆ. ಅವಾಗ ನಾವು ಅಳೋದು ಮತ್ತು ಬೇಜಾರು ಮಾಡ್ಕೊಳ್ಳೋದು. ನಾವು ಹೋಗಿ ಸುಮ್ಮನೆ ಮೇಲೆ ಬಿದ್ದು ಮಾತಾಡ್ಸೋದು. ನಾವು ನಾವು ಅದು ರಿಲೇಷನ್ಶಿಪ್ನ ನಾವು ಕಾಪಾಡ್ಕೊಳಕ್ಕೆ ಹೋದರೆ ಅವ್ರು ಬೇಕಂತಲೇ ನಮ್ಮ ವೀಕ್ನೆಸ್ ತಿಳ್ಕೊಂಬಿಟ್ಟು ಅದನ್ನು ದೂರ ಮಾಡ್ಕೊಳಕ್ಕೆ ನೋಡ್ತಾ ಇರ್ತಾರೆ. ಅದೆಲ್ಲ ತುಂಬ ಅರ್ಥ ಆಗುತ್ತೆ ನನಗೆ. ಇತ್ತೀಚೆಗೆ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಈ ಥರ ಅಂತಂದು. ಕೆಲವು ಟೈಮಲ್ಲಿ ನೀನು ಸ್ಟ್ರಾಂಗಾಗಿರು, ನೀನು ಬರೀ ಈ ಥರ ಇದು ಮಾಡಬೇಡ, ನೀನು ಲೂಸ್ ಥರ ಆಡಬೇಡ, ಎಲ್ಲ ನಾನು ಪ್ರತಿಯೊಂದು ಹೇಳ್ಕೊಡೋಕ್ಕಾಗಲ್ಲ, ನೀನು ಇನ್ನೂ ಚಿಕ್ಕ ಹುಡುಗಿ ಅಲ್ಲ, ನೀನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅದು ಏನು ಮಾಡೋದು, ನಾನು ಬೆಳೆದಿರೋದು ಆ ಥರ ಅಲ್ವಾ. ಪ್ರತಿಯೊಂದು ವಿಷಯಕ್ಕೂ ನಾನು ಅದೇ ಥರನೇ ಸ್ವಲ್ಪ ಫೀಲ್ ಆಗ್ತಿರ್ತೀನಿ. ನೋಡೋಣ, ಒಂದು ಕಡೆ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಮ ಮನೆಯವ್ರು ಹೇಳೋದೇ ನಿಜ. ಯಾರ ಮೇಲೆ ಡಿಪೆಂಡ್ ಆಗಿ ಬದುಕಬಾರ್ದು. ಅಟ್ಲೀಸ್ಟ್ ಅವ್ರು ಋಣದಲ್ಲಿದ್ದೀವಿ ಅಂತಂದ್ರೂ ಯಾವುದಾದ್ರೂ ಒಂದು ಅವ್ರ ಮುಪ್ಪಿನ ಕಾಲಕ್ಕೋ ಯಾವ ಕಾಲಕ್ಕೋ ನಾವು ಆ ಋಣ ತೀರ್ಸೋಣ ಅಂತಂದು ನಾನು ಅಂದ್ಕೊಂಬಿಡ್ತೀನಿ ಒಂದೊಂದು ಸರಿ. ನೋಡೋಣ, ದಿನಗಳು ಹೆಂಗೆ ಕಳೀತಾವೆ ಹಂಗೆ ಹೋಗ್ತವೆ. ಬಂದೇ ಬರ್ತಾರೆ, ಮಾತಾಡಿಸ್ತಾರೆ, ಚೆನ್ನಾಗಿರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾ ಇರ್ತೀನಿ ಅಷ್ಟೇ. ಅದಕ್ಕೆ ಹೇಳೋದು, ಜಾಸ್ತಿ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಹೇಳ್ಬೇಕಾದ್ರೆ ನಮ್ಮಂಥವ್ರು ಜಾಸ್ತಿ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಹಂಗಿರುತ್ತೆ. ಟೈಮ್ ಯಾವ ಥರ ಇರುತ್ತೆ ಆ ಥರ ಹೋಗ್ತಾ ಇರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಮಗೂ ಎಲ್ಲರಂತೆ ತೀರಾ ಇದ್ದಿದ್ರೆ ಏನೋ ನಮಗೂ ಯಾರ ಮೇಲೂ ನಾವು ಡಿಪೆಂಡ್ ಆಗೋ ಪರಿಸ್ಥಿತಿ ಬರ್ತೇ ಇರಲಿಲ್ಲ. ಮತ್ತು ದೇವ್ರು ಎಲ್ಲರಿಗೂ ಒಂದೇ ಥರ ಕೊಟ್ಟಿರಬೇಕಲ್ವ, ಆ ಥರ ಅಷ್ಟೇ, ಆ ಸಿಚುವೇಶನ್ ಅಷ್ಟೇ. ಇರಲಿ, ಏನಾಗುತ್ತೋ ನೋಡೋಣ. ಇವಾಗೆಲ್ಲ ಗ್ಯಾಸ್ ಒರೆಸ್ಬಿಟ್ಟು ಮತ್ತು ಗ್ಯಾಸ್ ಕಟ್ಟೆಲ್ಲ ಒರೆಸ್ತಾ ಇದ್ದೀನಿ. ಕೆಲಸ ಒಂದು ಮಾಡಿಕೊಂಡ್ರೆ ಮುಗೀತು. ಅಷ್ಟರಲ್ಲಿ ನನ್ನ ಮಗನೂ ಎದ್ದ. ಮತ್ತು ಇದು ಪೈನಾಪಲ್ ಬಂತು, ಹಳ್ಳಿ ಕಡೆ ಮಾರ್ಕೊಂಬರ್ತಾ ಇರ್ತಾರೆ. ನನ್ನ ಮಗನಿಗೆ ತುಂಬ ಇಷ್ಟ ಅದಂದರೆ ತೊಗೊಂಡಿದ್ದೆ, ಒಂದು 15 ರೂಪಾಯಿ ಕೊಟ್ಟು ತೊಗೊಂಡಿದ್ವಿ. ಮತ್ತು ಸಂಜೆನೇ ಆಗಿಬಿಡ್ತು, ಅವನು ಎದ್ಬಿಟ್ಟ, ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಅವನು ಮತ್ತೆ ಉಪ್ಪಿಟ್ಟು ಮಾಡಿ ಭಾಳ ದಿನ ಆಯಿತು, ಮತ್ತೆ ಉಪ್ಪಿಟ್ಟು ಸ್ಟಾರ್ಟ್ ಮಾಡಿದ್ದ. ಉಪ್ಪಿಟ್ಟು ಅಂತೇಳ್ಬಿಟ್ಟು, ಬಿಡು ಸಾಯಂಕಾಲಕ್ಕೆ ಇವಾಗ ಇಬ್ಬರೇ ಅಲ್ವಾ ಇರೋದು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ರವೆ ಉಳಿದಿತ್ತು, ಅದು ಹಂಗೆ ಎತ್ತಿಟ್ಟಿದ್ದೆ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗೆಲ್ಲ ಹುರಿದಿದ್ದೆ, ನೀಟಾಗಿ ಹುರಿದ್ಬಿಟ್ಟು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅವ್ನು ಏನಾದರೂ ತಿಂತಾನೆ ಅಂದರೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟೇ ಮಾಡ್ತೀನಿ ಅಷ್ಟೇ. ಅದನ್ನು ಚೆನ್ನಾಗಿ ನೀಟಾಗೇ ಮಾಡ್ತೀನಿ. ಮತ್ತು ನೈಟ್ ಟೈಮ್ ಬೇರೆ ಅಲ್ವಾ, ಅವನು ಉಪ್ಪಿಟ್ಟಂದರೆ ಸ್ವಲ್ಪ ಜಾಸ್ತಿನೇ ತಿಂದುಬಿಡ್ತಾನೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮತ್ತೆ ನೈಟ್ ತಿನ್ನಿಸಿ ಮಲಗಿಸಿದ್ರೆ ಮತ್ತೆ ಜೀರ್ಣ ಆಗೋಲ್ಲ ಸರಿಯಾಗಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಬೆಳಕಿದ್ದಂಗೆ ಒಂದು ಸ್ವಲ್ಪ ಸಂಜೆ ಟೈಮಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಅವನು 2 ಸತಿ ಮಲ್ಕೊಂಡಿದ್ದ. ನಾನು ಕೆಲಸ ಇನ್ನು ನೆಲ ಒರೆಸೋಷ್ಟೊತ್ತಿಗೆ ಅವನು ಎದ್ಬಿಟ್ಟಿದ್ದ. ಎದ್ದು ಮತ್ತು ಇದು ಪೈನಾಪಲ್ ಹಣ್ಣು ಬಂದಿತ್ತಲ್ಲ, ಒಂದು ಸ್ವಲ್ಪ ತಿಂದುಬಿಟ್ಟು ಒಂದು ಸ್ವಲ್ಪ ತಾಟಾಡಿ ಮತ್ತೆ ಮಲಗಿದ್ದ. ಸ್ನಾನ ಕೂಡ ಮಾಡಿಸಿರ್ಲಿಲ್ಲ, ತುಂಬ ಲೇಟಾಗಿಬಿಟ್ಟಿತ್ತು. ಮತ್ತು ನೀರು ಕಾಯಿಸಿ ಸ್ನಾನ ಮಾಡಿಸೋಷ್ಟೊತ್ತಿಗೆ ಮತ್ತೆ ಅವ್ನು ಸ್ವಲ್ಪ ಯಾಕೋ ಮೈ ಬೇರೆ ಬೆಚ್ಚಗಿತ್ತು, ಅದು ಬಿಸಿ ಇತ್ತು. ಬೇಡ ಬಿಡು ಸ್ನಾನ ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಎದ್ದ ತಕ್ಷಣವೇ ಅವನಿಗೆ ಮತ್ತು ಉಪ್ಪಿಟ್ಟೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ಅವನಿಗೆ ಫ್ರೆಶ್ ಅಪ್ ಮಾಡಿದೆ. ಸುಮ್ಮನೆ ಕೈಕಾಲು ಮುಖ ಎಲ್ಲ ತೊಳೆದ್ಬಿಟ್ಟು ಮತ್ತು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ವಿ ಇಬ್ಬರು ಸೇರಿಕೊಂಡು ಅಷ್ಟೇ. ಇವಾಗ ಸ್ವಲ್ಪ ರವೆ ಇತ್ತಲ್ಲ, ಮತ್ತು ಅದು ವೇಸ್ಟ್ ಮಾಡೋದು ಬೇಡ ಅಂತ ಹಂಗೆ ಎತ್ತಿಟ್ಟಿದ್ದೆ. ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋಷ್ಟರಲ್ಲೇ ನನ್ನ ಮಗ ಆಗಲೇ ಜೋಲೆಲ್ಲ ಅಮ್ಮ ಅಂತ ಇದ್ದ, ಕರಿತಾ ಇದ್ದ. ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಎಲ್ಲ ಒಗ್ಗರಣೆಗೆಲ್ಲ ಹಚ್ಕೊಂಡೆ, ರೆಡಿ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ನನ್ನ ಮಗನಿಗೆ ಇದೊಂದು ಫೇವ್ರೇಟ್ ಅನಿಸ್ಬಿಟ್ಟೈತೆ. ಈ ಚಿಕ್ಕ ವಯಸ್ಸಿಗೆ ಈ ಉಪ್ಪಿಟ್ಟು ಅಂದರೆ ಅದೇನು ಇಷ್ಟನೋ ನನಗಂತೂ ಗೊತ್ತಿಲ್ಲ. ಅಂದರೆ ತುಂಬ ದಿನ ಆಯಿತು, ಒಂದು ವಾರ ಮೇಲಾಯಿತು ಅನಿಸುತ್ತೆ ನಾನು ಉಪ್ಪಿಟ್ಟು ಮಾಡಿಬಿಟ್ಟು. ಮೊನ್ನೆ ಒಂದು ಸತಿ ಅಷ್ಟೇ ತುಂಬ ಹಠ ಮಾಡ್ತಾಯಿದ್ದ, ನಾನು ಅವಾಗ ಮಾಡಿಕೊಟ್ಟಿರಲಿಲ್ಲ. ಅದಕ್ಕಿಂತ ಮುಂಚೆ ಒಂದು ಸತಿ ಹಠ ಮಾಡಿದ್ದೆ, ಅದು ಅವಾಗ ಮಾಡಿಕೊಟ್ಟಿದ್ದೆ ಅಷ್ಟೇ. ಅದು ಬಿಟ್ಟರೆ ಇವತ್ತು ಮಾಡ್ತಾಯಿದ್ದೀನಿ. ಎದ್ಬಿಟ್ಟ, ಹೋಗಿ ಎತ್ಕೊಬಂದೆ. ಪಾಪ ಇನ್ನೂ ನಿದ್ದೆಗಣ್ಣು ನೋಡ್ತಾ ಇದ್ದ. ಸುಮ್ಮನೆ ಉಪ್ಪಿಟ್ಟು ಅಂದರೆ ಸಾಕು ಖುಷಿ ಪಡ್ತಾ ಇದ್ದೆ ಸುಮ್ಮನೆ. ಫಸ್ಟ್ ಉಪ್ಪಿಟ್ಟು ಮಾಡೋ ಅನ್ನೋ ಸ್ಟೇಜಲ್ಲಿದ್ದ ಅವನು. ನೀನು ಫೋನ್ ತೋರಿಸ್ಬೇಡ, ಉಪ್ಪಿಟ್ಟು ಮಾಡೋ ಅನ್ನೋ ಆ ಕಡೆನೇ ತೋರಿಸ್ತಾ ಇದ್ದ. ಅವ್ನಿಗಾಗಲೇ ಗೊತ್ತಾಗ್ಬಿಟ್ಟಿದೆ ಉಪ್ಪಿಟ್ಟು ಮಾಡುತ್ತಮ್ಮ ಅಂತೇಳ್ಬಿಟ್ಟು. ನೋಡಿ ಸ್ವಲ್ಪನೇ ಮಾಡಿದ್ದು, ಇಬ್ಬರಿಗೂ ಆಗುತ್ತೆ. ಅವ್ನು ಸ್ವಲ್ಪ ತಿಂತಾನೆ, ಮತ್ತು ಮಿಕ್ಕಿದ್ದು ನಾನು ತಿಂದು ಮತ್ತೊಂದು ಸ್ವಲ್ಪ ಹಂಗೆ ಖಾಲಿ ಮನೆ ಇರಬಾರ್ದಲ್ವನ ಇಟ್ಟು ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ. ಇನ್ನೇನು ಅವ್ನು ಕೆಳಗೆ ಇಳಿಸ್ಬಿಟ್ಟು ಇವಾಗ ರವೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಬೇಯಿಸ್ತೀನಿ ನಾನು ರವೆನೆಲ್ಲ. ಏನೋ ಮಕ್ಕಳು ಏನಾದರೂ ಸ್ವಲ್ಪ ತಿಂತಾರೆ, ಅವ್ರು ಇಷ್ಟಪಟ್ಟು ತಿಂತಾರೆ ಅಂದರೆ ನಮಗೂ ಸ್ವಲ್ಪ ಮಾಡೋಕ್ಕೆ ಖುಷಿನೇ. ಮಾಡಿದೆ. ಮತ್ತು ನನಗೆ ಸ್ವಲ್ಪ ಬೇಜಾರಾಗಿರೋದ್ರಿಂದ ಸರಿ ನಾನು 1-2 ದಿನದಿಂದ ಊಟನೇ ಮಾಡಿರಲಿಲ್ಲ. ಬರೀ ಅವ್ನಿಗೊಂದು ಊಟ ಅಡುಗೆ ಮಾಡಿ ಅವ್ನಿಗೊಂದು ತಿನ್ನಿಸ್ಕೊಂಡು ಸುಮ್ಮನೆ ಇದ್ಬಿಟ್ಟೆ ಅಷ್ಟೇ. ಅದಕ್ಕೆ ಈ ಥರ ಇದ್ದರೆ ಸರಿ ಇರೋಲ್ಲ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಮನಸ್ಸು
ರಿಲೀಫ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಕೆಲ್ಸಗಳು ಡೈಲಿ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಹಂಗೇನೆ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ವೀಕ್ನೆಸ್ ತಿಳ್ಕೊಂಬಿಡ್ತಾರೆ, ಆ ಥರ ಆಟ ಆಡ್ತಿರ್ತಾರೆ ಅಷ್ಟೇ ಜೀವನದಲ್ಲಿ. ಅದೆಲ್ಲ ಬಿಟ್ಟಾಕ್ಬಿಡ್ಬೇಕು. ನೆಕ್ಸ್ಟ್ ಉಪ್ಪಿಟ್ಟು ಮಾಡ್ತಾಯಿದ್ದೆ, ಕರೆಂಟೇ ಹೋಗ್ಬಿಡ್ತು, ಮತ್ತು ಅದು ವೈರ್ ಕಟ್ಟಾಗ್ಬಿಡ್ತು. ಸದ್ಯ ಅವ್ರು ಮಧ್ಯಾಹ್ನ ಹಂಗೆ ಬಂದು ಸರ್ವ್ ಮಾಡಿದ್ರು, ಮತ್ತೆ ಕರೆಂಟು ವೈರ್ ಕಟ್ಟಾಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಚಿಕ್ಕದು ಇದು ಮೊಬೈಲ್ ಇತ್ತು. ನಾನಿನ್ನು ಪೂಜೆ ಮಾಡೋದು ಅದೆಲ್ಲ ವೀಡಿಯೋ ಮಾಡೋಣ ಅಂದರೆ ಕರೆಂಟೇ ಇರಲಿಲ್ಲ. ಬಿಡು ಇಷ್ಟೇ ಅಂತೇಳ್ಬಿಟ್ಟು ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಮತ್ತು ನನ್ನ ಮಗನ ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಆಗಿ ಮತ್ತು ದೀಪ ಎಲ್ಲ ಹಚ್ಚಿದ್ವಿ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಅಷ್ಟೇ ಸಾಕು ಅಂದ್ಕೊಂಡು ಸುಮ್ಮನೆ ಅದೇ ಈ ವಿಡಿಯೋ ಇಷ್ಟಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.